ಮಾಡಿದ್ರಲ್ಲ ಲಾಸ್ಟ್ ಟೈಮ್ ಮಾಡ್ತೀವಿ ಅಂತ ಹೇಳಿದ್ರು, ಸ್ವಲ್ಪ ಮಾಡಿದ್ದಾರೆ. ಈಗ ಈ ಸೀಸನ್ ಅಲ್ಲಿ ನಾವು ಕವರ್ ಮಾಡಿಲ್ಲ ಅಂದ್ರೆ ಮೂರು ವಾರಗಳು ಮತ್ತೆ ಲಾಂಗ್ ಟರ್ಮ್ ಪ್ರಿವೆಂಟ್ ಅಲ್ಲಿ ಮಾಡ್ಲಿಕ್ಕೆ ಸ್ವಲ್ಪ ಹೋಗಿ ಇದು ರಾಮನಗರದಲ್ಲಿ ಮತ್ತೆ ಅವರು ಇದು ಶಿಲ್ಪ ಪ್ರೊಡ್ಯೂಸ್ ಮಾಡ್ತಾರೆ. ಅವರಿಗೆ ಹೇಳಿದ್ರೆ ಅವರಿಗೆ ಗೊತ್ತಿದೆ ಯಾವ ಟೈಪ್ ಪ್ರೊಡ್ಯೂಸ್ ಮಾಡಬೇಕು, ಶೇರಲ್ಲಿ ಇರಬೇಕು. ಕೊಡಿ ಸ್ವಾಮಿಗೆ ಕೊಪ್ಪು ಪ್ರೊಡಕ್ಷನ್ಗೆ 10 ರೂಪಾಯಿ 12 ರೂಪಾಯಿ ಕೊಡಿ. ಅವರು ಶಿಫ್ಟ್ ಆಗ್ತಾರೆ, 1 ವರ್ಷ ಶಿಫ್ಟ್ ಆಗ್ತಾರೆ. ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್ ಕೆಳಗಡೆ ಅಗ್ರಿಕಲ್ಚರ್ ಫ್ರೆಂಡ್ಲಿ ಇನ್ಸೆಕ್ಟ್ಸ್ ಗೆ ಒಂದು ಇನ್ಸ್ಟಿಟ್ಯೂಟ್ ಇದೆ. ಈ ಪರೋಪಕಾರಿ ಹುಳ ಇನ್ಸ್ಟಿಟ್ಯೂಟ್ ಇದೆ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್, ಅಂಡ್ ದಟ್ ಈಸ್ ಲೊಕೇಟೆಡ್ ಇನ್ ಬ್ಯಾಂಗ್ಳೂರ್. ಹೌದು, ಅದನ್ನ ಹೇಳ್ತೀರಾ. ಮತ್ತೆ ಅದಕ್ಕೆ ಒಂದು ಗವರ್ಮೆಂಟ್ ಇನ್ಸ್ಟಿಟ್ಯೂಟ್ ಇದೆ, ಅವ್ರ ಹತ್ರ ಲ್ಯಾಬ್ ಇರೋದಿಲ್ವಾ? ಇನ್ಸ್ಟಿಟ್ಯೂಟ್ ಆಯ್ತು, ಇನ್ಸ್ಟಿಟ್ಯೂಟ್ ಇರುತ್ತೆ, ಆದ್ರೆ ಇನ್ಸ್ಟಿಟ್ಯೂಟ್ ಅಲ್ಲಿ ಲ್ಯಾಬ್ ಇರೋದಿಲ್ಲ. ಆ ಇನ್ಸ್ಟಿಟ್ಯೂಟ್ ಇರೋದೇ ಇಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಏನು ಅಗ್ರಿಕಲ್ಚರ್ ಮಾಡ್ಬೋದು. ಗೌಡ್ರೆ ಇವ್ರು ಗ್ರೌಂಡ್ ವರ್ಕ್ ಮಾಡ್ಬೇಕು. ಇವ್ರೇ ಲಿಮಿಟೇಷನ್ ಹಾಕೊಂಡ್ಬಿಟ್ರೆ ನಾವು ಸ್ವಲ್ಪ ಕಣ್ಣು ವಿಶಾಲವಾಗಿ ತೆರೆದು ನೋಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಅವರು ಸೀಮಿತವಾಗಿ ನೋಡುವಂಗೆ ಇವರೇ ಆಗಿಬಿಟ್ರೆ ಇನ್ನ ನಾವು ಇರುವಂತ ಸೌಲಭ್ಯಗಳನ್ನ ಅಥವಾ ಬೇರೆ ಮೂಲಗಳನ್ನ ಹೇಗೆ ಬಳಕೆ ಮಾಡ್ಕೊಳ್ಳೋದು? ಇವರೇ ಲಿಮಿಟೇಷನ್ ಮಾಡ್ಕೊಂಡ್ಬಿಟ್ರೆ. ಲಾಸ್ಟ್ ಟೈಮ್ ತುಂಬಾ ಡೀಟೇಲ್ ಆಗಿ ಮಾತಾಡಿ DC ವರ್ಗು ಸ್ವಲ್ಪ ಕೊಟ್ಟರು ದುಡ್ಡ ಅದು ಮಾಡಿದ್ದಾರೆ, ಆದ್ರೆ ಜಾಸ್ತಿ ಆಗಿದೆ. ಇವ್ರೇನ 3 crores ಏನೋ ಕೇಳಿದ್ರು ಲಾಸ್ಟ್ ಟೈಮ್, ಅದ್ರಲ್ಲಿ ಎಷ್ಟು ಕೊಟ್ರಪ್ಪ? ಆಯ್ತು, ಮಾತಾಡ್ತೀನಿ ಬಿಡಿ, ನಾನೇ ಮಾತಾಡ್ತೀನಿ ಸೀರಿಯಸ್ ಆಗಿ. ಈ ಸೀಸನ್ ಅಲ್ಲಿ ಏನಾರ ಮಾಡಿ ಕವರ್ ಮಾತಾಡ್ತೀನಿ ಇನ್ನೊಮ್ಮೆ ಸೀರಿಯಸ್ ಆಗಿ. ಅವ್ರು ಡೈರೆಕ್ಟರ್ ಸೆಕ್ರೆಟರಿ ಇಬ್ಬರು ಕರ್ಸಿ ಮಾತಾಡ್ತೀವಿ. IHR ಕರ್ಸಕ್ಕೆ ಹೇಳ್ತೀವಿ. NCP ಏನೋ ಇದೆ ಹೇಳಿ, ಅದನ್ನ ಸೀರಿಯಸ್ ಆಗಿ ಮಾಡ್ಬೇಕ್ರಿ. ಇಲ್ಲಾಂದ್ರೆ ಈ ಜಿಲ್ಲೆಯಲ್ಲಿ ಬಹಳ ಎಫೆಕ್ಟ್ ಆಗುತ್ತೆ ಅದರಿಂದ. ಸರಿ, ಫಾಲೋ ಅಪ್ ಮಾಡ್ತೀನಿ ಬಿಡಿ. ನೀವು ನೋಡೋಣ, DC ಅವರು ನನ್ಗೆ ರಿಮೈಂಡ್ ಮಾಡಿ. ಈಗ ನಿಮ್ದು ಹಾರ್ಟಿಕಲ್ಚರ್ ಫಾರ್ಮ್ಸ್ ಎಷ್ಟಿದೆ ಅಪ್ಪ ಜಿಲ್ಲೆಯಲ್ಲಿ? 14 ಫಾರ್ಮ್ ಸೇರಿ ಎಷ್ಟು ಎಕರೆ ಇದೆ? 880. ಎಲ್ಲೆಲ್ಲಿದಾವೆ ಉದಾಹರಣೆಗೆ? ಅಷ್ಟಿಗೆ ಸಿಟಿ ಒಳಗೆ ಒಂದಿದೆ ಸರ್, ಸಣ್ಣದೊಳಗೆ ಸರ್. ಬೇಲೂರಿನಲ್ಲಿ 2 ಇದೆ ಸರ್, ಒಂದು ಜಿಲ್ಲಾ ಹೇಳಿ ಮತ್ತೆ ಇನ್ನೊಂದು ಬಂದೇರು ಅಂತ ಹೇಳಿದೆ ಸರ್. ಸಕ್ಲೇಶ್ವರದಲ್ಲಿ ಬಾಗಿ ಹತ್ರ ಒಂದಿದೆ ಸರ್. ಅಕ್ಟೋಬರ್ನಲ್ಲಿ ಒಟ್ಟು 3 ಇದೆ ಸರ್. ಗುರೂರ್ ಹತ್ರ ಮತ್ತೆ ಜೋರ್ಗಲ್ ಹತ್ರ ಒಂದಿದೆ ಸರ್, ಮತ್ತೆ ವೈಶ್ರೇಣಿ ಹತ್ರ ಗುರೂರು ಅಕ್ಟೋಬರ್ ಹತ್ರ 3 ಇದೆ ಸರ್. ಬಡಗೇಶ್ವರದಲ್ಲಿ 2 ಇದೆ ಸರ್. ಒಂದು ಈ 14ರಲ್ಲಿ ಉಪಯೋಗ ಆಗ್ತಾ ಇರೋದು ಅಥವಾ ಚಟುವಟಿಕೆ ನಡೀತಾ ಇರೋವು ಎಷ್ಟಿದಾವೆ? ಎಲ್ಲ ಫಾರ್ಮ್ ಚಟುವಟಿಕೆ ಸರ್. ಏನ್ ಚಟುವಟಿಕೆ ಸರ್? ಒಂದು ಅದರಲ್ಲಿ ನಾವು ಪ್ರೊಡಕ್ಷನ್ ಮಾಡ್ತೀವಿ ಸರ್. ತೆಂಗು, ಅಡಿಕೆ, ಮತ್ತೆ ಕಾಡು ಮೆಣಸು, ಮತ್ತೆ ಮಾವು, ಸಪೋಟ ಪ್ರೊಡಕ್ಷನ್ ಮಾಡಿ ಸರ್. ಒಂದು ಆಕ್ಟಿವಿಟಿ ಇದೆ ಸರ್. ಎರಡನೇದು ನಮ್ದು ಕ್ರಾಪ್ ಡೆವಲಪ್ ಮಾಡಿದ್ವಿ ಸರ್. ಸಪೋಟ ಮತ್ತೆ ತೆಂಗು, ಮಾವು, ಅಡಿಕೆ ಕ್ರಾಪ್ಗಳು ರೆಗ್ಯುಲರ್ ಎಸ್ಟಾಬ್ಲಿಷ್ ಇದೆ ಸರ್. ಸೋಮಳ್ಳಿ ಕಾವಲು ಇಲ್ಲಿ ನಮ್ಮ ಹಾಸನ ತಾಲೂಕಿನಲ್ಲಿ ಸೋಮಳ್ಳಿ ಕಾವಲು ಇದೆ ಸರ್. ಸೋಮಳ್ಳಿ ಕಾವಲು ಸುಮಾರು 360 ಒಂದೇ ಇದೆ ಸರ್. ಅದರಲ್ಲಿ ನಮ್ದು ರಿಸರ್ಚ್ ಸ್ಟೇಷನ್ ಅಂತ ಒಂದು ಕೊಡ್ತೀವಿ ಸರ್. 50 ಎಕರೆ ಬಾಗಲಕೋಟೆ ಯೂನಿವರ್ಸಿಟಿ ಹೋಗಿ ಅಲ್ಲಿ ಅಲ್ಲಿಗೆ ಸಂಬಂಧಪಟ್ಟ ಚಟುವಟಿಕೆ ಮಾಡಿ ಅವ್ರಿಗೆ ಮಾಡ್ತೀವಿ ಸರ್. ಮತ್ತೆ ಅಲ್ಲೊಂದು ನಮ್ದು ಸೆಂಟರ್ ಆಫ್ ಎಕ್ಸಲೆನ್ಸ್ ಆ ರೀತಿ ಒಂದು ಡೆಮಾನ್ಸ್ಟ್ರೇಷನ್ಗಳು ಪ್ರೊಪಗೇಷನ್. ಈ ಫಾರ್ಮ್ಗಳಿಗೆ ನೀವು ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ? ಸ್ಯಾಲರಿ ಪ್ಲಸ್ ಬೇರೆ ಎಲ್ಲ ಸೇರಿಸಿದ್ರೆ ಸ್ಯಾಲರಿ ಮತ್ತೆ ಬೇರೆ ಎಲ್ಲ ಸೇರಿಸಿ ಆಲ್ಮೋಸ್ಟ್ ಡೆವಲಪ್ಮೆಂಟ್ ಆಕ್ಟಿವಿಟಿ
ವಿಷಯಕ್ಕೆ ಸರ್ ಒಂದೂವರೆ ಕೋಟಿ ಖರ್ಚು ಮಾಡ್ತಾ ಇದೆ ಸರ್. 1.5 ಕೋಟಿ ಡೆವಲಪ್ಮೆಂಟ್ ಗೆ ಸ್ಯಾಲರಿ ಎಲ್ಲ ಸೇರಿಸಿದ್ರೆ ಸ್ಯಾಲರಿ ಮೇಂಟೆನೆನ್ಸ್ ಎಲ್ಲ ಎಷ್ಟಾಗುತ್ತೆ? ಆಯ್ತು, ಇಲ್ಲಿ ಮಾಡ್ತಾ ಇರೋ ಚಟುವಟಿಕೆಯಿಂದ ನಿಮ್ಗೆ ಆದಾಯ ಎಷ್ಟು? ಒಂದು ವರ್ಷಕ್ಕೆ 1.5 ಕೋಟಿ ಆದಾಯ. 4.25 ಕೋಟಿ ಖರ್ಚು ಮಾಡಿ 1.25 ಕೋಟಿ ಆದಾಯ. ಇದನ್ನೇ ರೈತರು ಮಾಡಿದ್ರೆ ಏನಾಗ್ಬೇಕು ಅವ್ರ ರೈತರ ಪರಿಸ್ಥಿತಿ? ಅದು ರೆಗ್ಯುಲರ್ ಆಕ್ಟಿವಿಟಿ ಸರ್. ಅಂದ್ರೆ ಅವರು ಬೇರೆ ಆಕ್ಟಿವಿಟಿ ಮಾಡ್ತಾರೆ ಅಧಿಕಾರಿಗಳು. ಸೊ ಒಟ್ಟು ನಮ್ದು 880 ಎಕರೆ ಇಟ್ಕೊಂಡು 1.25 ಕೋಟಿ ಆದಾಯ. ಬಹಳ ಮಾದರಿ ಇದೆ ರೀ ಬರೀ ರೈತರಿಗೆ. ಇದೇ ಮಾದರಿಯನ್ನ ರೈತರು ಅನುಸರಣೆ ಮಾಡಿದ್ರೆ ಅವರು ಉದ್ಧಾರ ಆಗ್ತಾರೆ. ಇವರೇ ಅಗ್ರಿಕಲ್ಚರ್ನವರು ಈಗ ನಿಮ್ದು ಮೊನ್ನೆ ಬಿಳಿ ತಲೆ ರೋಗ, ಈಗ ಅದು ಏನ್ ಸ್ಟಾಟಸ್? ಮತ್ತೆ ಮುಂದಿನ ವರ್ಷ ಈ ವರ್ಷನೂ ರಿಪೀಟ್ ಆಗುತ್ತಾ ಅಂತ? ಸರ್ ಬರುವಂತ ಚಾನ್ಸಸ್ ಬಹಳ ಇದೆ ಸರ್. 80% ಚಾನ್ಸಸ್ ಇದೆ. ಸಿನ್ಸ್ ಇಟ್ ಸರ್ವೈಸ್ ಇನ್ ಸಾಯಿಲ್ ಅಂಡ್ ಆಲ್ಸೋ ಇಟ್ ಇಸ್ ಹಿಯರ್ ಫಾರ್ ಸರ್. ಮತ್ತೆ ನೆಕ್ಸ್ಟ್ ಇಯರ್ ಜಾಸ್ತಿ ಆದ್ರೆ ಕಷ್ಟ ಅಲ್ವಾ? ಪ್ರಿವೆಂಟಿವ್ ಸ್ಟೆಪ್ಸ್ ತಗೋಬೇಕೀಗ. ಸರ್ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕಳೆದ ಸಭೆಯಲ್ಲಿ ಸೂಚನೆ ಕೊಟ್ಟಿದ್ವಿ ಸರ್. ಸ್ಕ್ರೀನಿಂಗ್ ಮಾಡಿಸಿ ಕರ್ಸಕ್ಕಾಗುತ್ತಾ ಒಂದು ನೋಡಿ. ಇದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯೊಳಗೆ 2ನೇ ತಾರೀಕು ಫೆಬ್ರವರಿ 2ನೇ ತಾರೀಕಿಗೆ ನಾವು ಪೂರ್ವ ಮುಂಗಾರು ಸಭೆಯನ್ನು ಮಾಡ್ತೀವಿ ಸರ್. ಮಾಡಿ ನಾವು ಮಂಡ್ಯ ಯೂನಿವರ್ಸಿಟಿಯಿಂದ ಕರ್ಸ್ಕೊಂಡಿದ್ವಿ ಸರ್. ಇಂಡಿಯಾ ಅವರು ನಮಗೆ ಸ್ಕ್ರೀನಿಂಗ್ ಮಾಡ್ಕೊಡೋಕೆ ಹೋಗಿದ್ದಾರೆ ಸರ್. ನಮ್ಮ ಜಿಲ್ಲೆಯಲ್ಲಿ ಸುಮಾರು 18,000 ಕ್ವಿಂಟಾಲಷ್ಟು ಮೆಕ್ಕೆಜೋಳ ಹೋಗ್ಬೋದು ಸರ್. ಆ ಲೆಕ್ಕದಲ್ಲಿ ಒಂದು 300-350 ಲಾಟ್ ಬರ್ಬೋದು. ಆ 350 ಲಾಟ್ ಅನ್ನು ನಾನು ಲಾಟ್ ವೈಸ್ ಮಾಡ್ಕೊಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಸರ್. ನಾವು ಡೀಲರ್ಸ್ ಕೂಡ ಆ ಸಭೆಯಲ್ಲಿ ಕರೆದಿದ್ವಿ ಸರ್. ಅಂಟಿಲ್ ಅಂಡ್ ಅನ್ಲೆಸ್ ಅಲ್ಲಿಂದ ಸ್ಕ್ರೀನಿಂಗ್ ಆಗಿ ಬರ್ತದೆ ನೀವು ಯಾವ್ದಾದ್ರು ವೆರೈಟಿಯನ್ನ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಕಷ್ಟ ನಿಮ್ಮ ಮೇಲೆ ಕ್ರಮ ಜರುಗಿಸ್ತೀವಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಕೂಡ ಅದು ಫ್ರೆಶ್ ಇದಕ್ಕೆ ಎಕ್ಸ್ಟರ್ನಲ್ ಎಂಟ್ರಿಗೆ ಆಗುತ್ತೆ ಕಂಟ್ರೋಲ್. ಈಗ ಆಲ್ರೆಡಿ ಸಾಯಿಲ್ ಬೋರ್ ಇರೋದಕ್ಕೆ ಅದು ಕಂಟ್ರೋಲ್ ವಿಷಯ ಆಗ್ತಿದೆ ಸರ್. ಅದನ್ನ ಈಗ ಕಂಪಲ್ಸರಿ ಮಾಡ್ಬೇಕು ರೈತರಿಗೆ. ನೀವು ಈ ವರ್ಷ ಕಂಪಲ್ಸರಿ ಆಗಿ ನೀವು ಇದು ಅದನ್ನ ಸಪ್ರೆಸೆಂಟ್ ಅನ್ನ ಉಪಯೋಗಿಸ್ಲೇಬೇಕು ಅಂತ ಮ್ಯಾಂಡೇಟರಿ ಡಿಸಿ ಕಡೆಯಿಂದ ಆರ್ಡರ್ ಮಾಡಿಸಿ ಯಾರ್ಯಾರು ಮೆಕ್ಕೆಜೋಳ ಹಾಕ್ತಾ ಇದೀರಿ ಈ ವರ್ಷ ನೀವೆಲ್ಲರೂ ಕೂಡ ಈ ಔಷಧ ಭೂಮಿಗೋ ಅಥವಾ ಏನಕ್ಕೆ ಹಾಕ್ತಿರೋ ಅಥವಾ ಸೀಡ್ಗೆ ಟ್ರೀಟ್ಮೆಂಟ್ ಮಾಡಿಸ್ತಿರೋ ಗೊತ್ತಿಲ್ಲ ಸರ್. ಅದನ್ನ ನೀವು ಇಲ್ಲ ಅಂದ್ರೆ ಅವ್ರ ಪೇ ಜವಾಬ್ದಾರಿ ನಾಳೆ ನಮ್ಮ ಮೇಲೆ ಬ್ಲೇಮ್ ಮಾಡ್ತಾರೆ. ಎಲ್ಲದಕ್ಕೂ ನಾವೇ ಜವಾಬ್ದಾರಿ. ಅದನ್ನ ನೀವು ಡಿಸಿ ಅವ್ರ ಕಡೆಯಿಂದ ಆದೇಶ ಮಾಡಿಸಿ. ಡಿಪಾರ್ಟ್ಮೆಂಟ್ ಅವರು ಎಲ್ಲೆಲ್ಲಿ ಮೆಕ್ಕೆಜೋಳ ಬೆಳೀತಾರೆ ಎಲ್ಲಾ ಕಡೆ ಹೋಗಿ ಡಂಗುರ ಓಡಿಸ್ಬೇಕು. ಈ ವರ್ಷ ನೀವು ಈ ಔಷಧಿ ಹೊಡಿದೆ ಹೋದ್ರೆ ನಿಮ್ ಬೆಳೆ ಬರೋದಿಲ್ಲ ಅಂತಾನೆ ಹೇಳ್ಬೇಕು. ನೀವು ಬರೋದಿಲ್ಲ, ಅಕ್ಕಪಕ್ಕದವರು ಎಲ್ಲ ಹಾಳಾಗಿ ಹೋಗ್ತಾರೆ. ಸರ್ ಒಂದ್ ಸಬ್ಮಿಷನ್ ಸರ್. ಇದು ಏನಾಗ್ತದೆ ಸರ್, ಸೀಡ್ ಟ್ರೀಟ್ಮೆಂಟ್ ಅಂದ ತಕ್ಷಣ ಇಟ್ ಮೇ ಬಿ ಟ್ರೀಟೆಡ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಸರ್. ಈ ಸರಿ ನಾವು ಕಂಪಲ್ಸರಿ ಎಲ್ಲ ಕಂಪನಿ ಪ್ರೊಡ್ಯೂಸರ್ಸ್ ಗೆ ಕರೆದು ಜಿಲ್ಲಾಧಿಕಾರಿಗಳ ಆಯ್ತು. ಸಾಯಿಲ್ ಡೆಲ್ಟಾ ಅದು ಆಯ್ತು. ಈಗ ಇರೋದು ಹೇಳಿ, ಅದು ಫಾರಿನ್ ಎಂಟ್ರಿಗೆ ಹೇಳ್ತಾ ಇದೀರಿ. ಈಗ ಆಲ್ರೆಡಿ ಇರೋದನ್ನ ಹೇಳಿ. ಇಟ್ ಇಸ್ ಓನ್ಲಿ ಥ್ರೂ ಸ್ಪ್ರೇಯಿಂಗ್ ಆಫ್ ಮೆಟ್ಲಾಕ್ಸಿಲ್ ಅಂಡ್ ಅಜಾಕ್ಸಸ್ ಪ್ರೋಟೀನ್ ವಿ ಕ್ಯಾನ್ ಕಂಟ್ರೋಲ್ ದಿ ಡಿಸೀಸ್ ಅಟ್ ದಿ ಅರ್ಲಿ ಸ್ಟೇಜ್ ಆಫ್ ದಿ ಕ್ರಾಪ್ ಸರ್. ದಟ್ ಇಸ್ ದಿ ಓನ್ಲಿ ಮೆಥಡ್ ಲೆಫ್ಟ್ ಔಟ್ ಸರ್. ಅದೇನ್ soil treatment. Even there are 1 year supply of external pesticides. But the soil treatment protocols that needs to be highlighted. How to hear with the procedure protocols follow ಮಾಡಿ ಈ ಸೀಡ್ ಅನ್ನು ಯೂಸ್ ಮಾಡಿ. ಒಂದು ಮಾಟಿ ಉಳುಮೆಯನ್ನ ಮಾಡಿ ಸರಿ ಕಂಪಲ್ಸರಿ ಆಗಿ ಬಿಡಬೇಕು ಅನ್ನೋದನ್ನ ಒಂದು ನಿಮಿಷ. ಮಾರ್ಕೆಟ್ ಅಲ್ಲಿ ಎಷ್ಟು ಔಷಧಿ ಇದೆಯಾ ತಿಳ್ಕೊಂಡಿದ್ದೀರಾ? ಎಷ್ಟು ಎಕರೆ ಬೇಕಾಗಿದೆ, ಎಷ್ಟು ಎಕರೆಗೆ ಎಷ್ಟು ಹಾಕೋಬೇಕು ಸರ್? ಆಮೇಲೆ ಇದು ಗಲಾಟೆ ಆದಂತೆ ಮಾರ್ಕೆಟ್ ಅಲ್ಲಿ ಮೆಡಿಸಿನ್ ಇಲ್ಲ ಸರ್. ಮಾರ್ಕೆಟ್ ಅಲ್ಲಿ ಮೆಡಿಸಿನ್ ಇದೆ ಸರ್. ನಮ್ಮಲ್ಲೂ ಕೂಡ ಮೆಟ್ಲಾಕ್ಸಿಲ್ ಅಂಡ್ ಅಜಾಕ್ಸಸ್ ಪ್ರೋಟೀನ್ ಈಗಲೂ ಕೂಡ ಸ್ಟಾರ್ಟ್ ಆಗಿದೆ ಸರ್. ಸೊ ನೀವು ಸಾಯಿಲ್ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಓನ್ಲಿ ಆಫ್ಟರ್ ಜರ್ಮಿನೇಷನ್ ಮಾತ್ರ ಟ್ರೀಟ್ಮೆಂಟ್ ಅಂತ? ಸಾಯಿಲ್ ಗೆ ಡ್ರೆಂಚಿಂಗ್ ಮಾಡೋದು ಬಹಳ ಕಷ್ಟ ಆಗ್ತದೆ ಸರ್. ಇಟ್ ಇಸ್ ಅ ಕಾಂಪ್ಲಿಕೇಟೆಡ್ ಆಲ್ಸೋ. ಇಟ್ ಇಸ್ ನಾಟ್ ಪಾಸಿಬಲ್. ಅಷ್ಟೊಂದು ಏರಿಯಾನ ನಾವು ಸಾಯಿಲ್ ಡ್ರೆಂಚಿಂಗ್ ಮಾಡೋದು ಬಿಕಾಸ್ ಸಿನ್ಸ್ ಪಾಪ್ಯುಲೇಷನ್ ಇಸ್ ವೆರಿ ಹೈ ಸರ್. ಏನಾದ್ರು ಈ ಪ್ಲಾಂಟೇಶನ್ ಕ್ರಾಪ್ಸ್ ತರ ಒಂದೇ ಕ್ರಾಪ್ ಇದ್ದು ಅಲ್ಲಿ ಸುತ್ತಮುತ್ತ ಡ್ರೆಂಚಿಂಗ್ ಮಾಡೋದು ಈಸಿ ಆಗ್ತದೆ ಸರ್. ಇಟ್ ಇಸ್ ನಾಟ್ ಈಸಿ ಟು ಡ್ರೆಂಚ್ ದಿ ಎಂಟೈರ್ ಸಾಯಿಲ್ ಸರ್. ಆಕ್ಚುಲಿ
ಒಂದೇನಂದ್ರೆ ಮಾಗಿ ಉಳಿಮೆಯನ್ನ ಕಂಪಲ್ಸರಿ ಮಾಡಬೇಕು, ಸ್ವಲ್ಪ ಎಕ್ಸ್ಪೋಸ್ ಆಗ್ಬೇಕು ಅಂತ ಹೇಳಿ ಈ ಸರಿ ನಾವು ಪ್ರಚಾರವನ್ನ ಮಾಡ್ತಾ ಇದ್ವಿ ಸರ್. ಯಾವ್ದನ್ನ ಮಾಗಿ ಉಳಿಮೆ ಮಾಡಿ ಸ್ವಲ್ಪ ಅದು soil ಎಲ್ಲ ಉಳುಮೆ ಅಗಿ ಉಳುಮೆ ಮಾಡಿ ಸರ್. ಈಗ expose ಮಾಡಿ. Expose ಮಾಡಿ. expose ಆದ್ರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅನ್ನೋದು ಒಂದು ಇದೆ ಸರ್. ವಿದಿನ್ 15 days ಮೆಡ್ಲಾಕ್ಸಿಲ್ ಒಂದು ಟ್ರೀಟ್ಮೆಂಟ್ ಮಾಡಿ ಸ್ಪ್ರೇ ಮಾಡಲೇಬೇಕು. ಅದು ಜರ್ಮಿನೇಷನ್ ಆದ್ಮೇಲೆ ಹೌದು ಸರ್. ಅದೊಂದು ನಾವು ಕಂಪಲ್ಸರಿ ಹೇಳ್ತೀವಿ ಸರ್. ಆಕ್ಚುಲಿ ಯಾಕೆ ಅಂದ್ರೆ ಹರ್ಡಿಕ್ರಾಮ್ 5 years ago ಆರ್ಮಿ ಬಾಂಬ್ ಮತ್ತು ಆರ್ಮಿ ಬಾಂಬ್ ಈಗ ಇದು ಬರ್ತಾ ಇದೆ. ಇದು ಬ್ಯಾಕ್ಟೀರಿಯಾ ಏನಿದು ಸರ್ ಇಟ್ ಇಸ್ ಫಂಗಲ್ ಡಿಸೀಸ್. ಫಂಗಲ್ ಆರ್ಮಿ ವಾಸ್ ಅ ವೆನಸ್ಕ್ಯುಲೋಸ್ಪರಸ್ ರೋಗ ಅಂತ ಹೇಳಿ ಸರ್. ಅದು ಈಗ ಕಡಿಮೆ ಆಗಿದೆ ಸರ್. ಆಗಲೂ ಇಲ್ಲ, ಇದೆ. ಅದೇ ಸ್ವಲ್ಪ ಇದೆ ಸರ್. ಮೇ ಬಿ 2 or 3%. ಬಟ್ ಈಗ ಅಷ್ಟು ಬರ್ತಾ ಇದೆ ಸರ್. ಈಗ ನೋಡಪ್ಪ, ನೀವು ಸಾಯಿಲ್ ಡ್ರೆಂಚಿಂಗ್ ಕಷ್ಟ ಅಂತ ನೀವೇ ಹೇಳಿದ್ರೆ ನಾಳೆ ಅದರಿಂದ ಆಗೋ ತೊಂದರೆಗೆ ಇಲಾಖೆ ಜವಾಬ್ದಾರಿ ಆಗುತ್ತೆ. ಯು ಆರ್ ವಿಲ್ಲಿಂಗ್ ಟು ಟೇಕ್ ದಟ್ ರೆಸ್ಪಾನ್ಸಿಬಿಲಿಟಿ. ಮಾಡಕ್ ಹೇಳ್ರಿ. ಅವ್ರ ಬೆಳೆ ಸಂರಕ್ಷಣೆ ಮಾಡ್ಕೋಬೇಕು ಅಂದ್ರೆ ಮಾಡ್ಬೇಕು, ಇಲ್ಲ ಅಂದ್ರೆ ಕ್ರಾಪ್ ಚೇಂಜ್ ಮಾಡಕ್ ಹೇಳಿ. ಹೇಳಿ ಬಾಯಿ ಬಿಟ್ಟು ನಿಮ್ಗೆ ಒಳ್ಳೆ ಕತೆ ನೀವೇ ಹಿಂಗೆ ಎಲ್ಲ ಬಾಯಿ ಇಟ್ಕೊಂಡು ಹೇಳಿ, ಕೊನೆಗೆ ನಮ್ಮ ಸರ್ಕಾರ ನೋಡಿಯಪ್ಪ. ದಯವಿಟ್ಟು DC ಅವರೇ ಸ್ಪಷ್ಟವಾಗಿ ಪಾಂಪ್ಲೆಟ್ ಮಾಡಿ ಅಡ್ವೊಕೇಸಿ ಮಾಡಿ. ನಂಬರ್ 1 ಕ್ರಾಪ್ ರೊಟೇಷನ್ ರೆಕಮೆಂಡ್ ಮಾಡಿ. ಯಾವ್ದು ಆಲ್ಟರ್ನೇಟ್ ಕ್ರಾಪ್ ಹಾಕ್ಬೇಕು ಅಂತ ಹೇಳಿ ದಯವಿಟ್ಟು. ಎರಡನೇದು ಸಾಯಿಲ್ ಡ್ರೆಂಚಿಂಗ್ ಆಲ್ಸೋ ಮ್ಯಾಂಡೇಟರಿ ಮಾಡಿ. ಮೂರನೇದು ಜರ್ಮಿನೇಷನ್ ಆದ್ಮೇಲೆ ಅವ್ರು ಹೇಳ್ದಂಗೆ ಇದು ಫಂಜಿಸೈಡ್ ಅನ್ನ ಯೂಸ್ ಮಾಡ್ಬೇಕು ಅಂತ ರೆಕಮೆಂಡ್ ಮಾಡಿ. ಈ ತರ ಇದು ಇವ್ರು ಏನ್ ಪಾಂಪ್ಲೆಟ್ ಮಾಡಿ ಅಂದ್ರೆ ಒಳ್ಳೆ PhD ಥೀಸಿಸ್ ಬರ್ದಂಗ್ ಬರೀತಾರ. ಅದನ್ನ ಯಾರು ಓದಕ್ ಆಗೋದಿಲ್ಲ. ಸಿಂಪಲ್ ಆಗಿ ಬುಲೆಟ್ ಪಾಯಿಂಟ್ಸ್ ಅಲ್ಲಿ ಸಿಂಪಲ್ ಆಗಿ ಜನಕ್ಕೆ ಮಾಡೋ ತರ ಮಾಡಿ ಅಡ್ವೊಕೇಸಿ ಮಾಡ್ಬೇಕು. ಇಷ್ಟು ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಿಮ್ದು ಬೆಳೆ ಹಾನಿ ಆಗುತ್ತೆ ಅಂತಾನೆ ಬರಿಬೇಕು. ಮೆಕ್ಕೆಜೋಳ ಏನು ಕಂಡ್ರೆ ಸರ್, ಹೈನುಗಾರಿಕೆಗೆ ಈ ಜನ ಎಲ್ಲ ಹೈನುಗಾರಿಕೆ ತಿರುಗಿಬಿಟ್ಟಿದ್ದಾರೆ. ಕೇವಲ 70% ಹೋಗ್ಬಿಟ್ಟಿದ್ದಾರೆ. ಈಗ ಇದು ಮೆಕ್ಕೆಜೋಳ ಅವರ ಹಾಲು ಉತ್ಪಾದಕರಿಗೆ ಬಹಳ ಕಡಿಮೆ ದರ್ಜೆಯಲ್ಲಿ ಒಪ್ಪಿಕೊಟ್ಟಾಗ್ತಾ ಇದೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಇದಾರೆ, ಎಲ್ಲ ಮೆಕ್ಕೆಜೋಳನ ಬಿಟ್ಕೊಳ್ಳೋದು, ಹಾಲು ಕರ್ದು ಹಾಕೋದು, ಇಷ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ರೈತರು. ಈಗ ಇವ್ರು ಈ ಮೆಕ್ಕೆಜೋಳ ಬೆಳೀತಕ್ಕಂತ ಸಂದರ್ಭದಲ್ಲಿ ಬರೋ ರೋಗಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಏನ್ ನಾವು ಬಹಳ ಸಾರಿ ಹೇಳಿದ್ವಿ ಸರ್, ಬಹಳ ಸಾರಿ ಇದ್ ಮಾಡ್ಕೊಂಡಿದ್ವಿ. ಏನಾದ್ರು ಮಾಡಿ ಅದು ಒಂದಕ್ಕೆ ಸೊಲ್ಯೂಷನ್ ಕಂಡಿದ್ದೀವಿ. ಇಲ್ಲ ಈ ಫ್ಲಾಟ್ ಅಲ್ಲಿ ಹಾಕ್ತಾರೆ, ಈ ಸರಿ ಇಲ್ಲೇ ಹಾಕ್ಬೇಡಿ, ಒಂದು ಸರಿ ಅಲ್ಲೇ ಹಾಕಿ. ಏನಾದ್ರು ಒಂದು ನೀವು ರೈತರನ್ನ ಎಚ್ಚರಿಸ್ತಾ ಹೋದ್ರೆ ಅದು ಹಾಕ್ತಾರೆ. ಅದು ಇನ್ನು ಹುಟ್ಟುದಂಗೆನೆ ಹೆಂಗ್ ಇದಾಗುತ್ತೆ ಗೊತ್ತಾ ಸರ್, ಹುಟ್ಟಂಗ ಇದಾಗಿ ಒಣಗಿ ಹೋಗ್ಬಿಡುತ್ತೆ. ಅದೇನೆ ಸುಳಿನೇ ಬಿದ್ದೋಗ್ಬಿಡುತ್ತೆ. ಆದ್ರಿಂದ ಇದು ನೀವು ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ ಒಂದು ರೈತ ಹೆಂಗ್ 2 ತರದಲ್ಲಿ ಇಕ್ಕಟ್ಟಿಸ್ಕಾಗುತ್ತೆ. ಇದಕ್ಕೆ ಏನಾದ್ರು ಒಂದು ಮಾರ್ಗೋಪಾಯ ಸರ್. ಇವತ್ತು ಎಂಟೆರಡು ಕರ್ನಾಟಕದಲ್ಲೇ ಇದೆ. ಇದು ನಮ್ಮ ಹಾಸನ ಜಿಲ್ಲೆ ಒಂದಲ್ಲ, ಎಲ್ಲಾ ತರನು ಇದು ಕಂಪ್ಲೇಂಟ್ಸ್ ಇದೆ. ಇದಕ್ಕೊಂದು ಮರ್ಯಾದೆ ಕಂಡಿಟ್ಕೊಂಡು ಹೈನುಗಾರಿಕೆಯಲ್ಲಿ ಸುಖ ಜೀವನ ಮಾಡ್ತಾ ಇದಾರೆ. ಇಂಟರ್ ಕ್ರಾಪಿಂಗ್ ಇವತ್ತು ಮಾಡೋದಿಲ್ಲಪ್ಪ, ಅದು ಹೋಗ್ಬಿಟ್ಟಿದೆ ಪ್ರಾಕ್ಟೀಸ್. ಕ್ರಾಪ್ ರೊಟೇಷನ್ ಅದು ಮೆಷಿನರಿ ಯೂಸ್ ಮಾಡಕ್ ಆಗಲ್ಲ. ಇಂಟರ್ ಕ್ರಾಪಿಂಗ್ ಮಾಡಿದ್ರೆ ಎಲ್ಲ ಮ್ಯಾನ್ಯುವಲ್ ಮಾಡ್ಬೇಕು. ರೈತರಿಗೆ ಎಜುಕೇಟ್ ಮಾಡ್ಬೇಕು, ರೈತರಿಗೆ ಎಜುಕೇಟ್ ಮಾಡ್ಬೇಕು. ನೀವು ಆ ಡಿಸೀಸ್ ತೆಗೆಯೋದಕ್ಕೆ ಹೆಂಗೆ ಅಂತ ಇವತ್ತಿನ ಆಧುನಿಕವಾಗಿರ್ತಕ್ಕಂಥ ಮಾರ್ಗೋಪಾಯಗಳನ್ನು ಹುಡುಕ್ಬೇಕು. ಸಿಇಒ ಅವರು ಇದನ್ನ ಸ್ವಲ್ಪ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳನ್ನು ಇನ್ಕಾರ್ಪೊರೇಟ್ ಮಾಡಿ ಸ್ವಲ್ಪ ಅಡ್ವೊಕೇಸಿ ಮಾಡಿಸ್ಬೇಕು. ನಿಮ್ಮ ಪ್ಲಸ್ ಈಗ ಅದೇನೋ ಕೃಷಿ ಸಖಿ ಅವರು ಅವ್ರನ್ನ ಇಲ್ಲ ಅಂದ್ರೆ ಅಡ್ವೊಕೇಸಿ ಪ್ರಚಾರ ಆಗಲ್ಲ. ಇವ್ರು ಮಾಡ್ಬೋದು, ಬಟ್ ಎನಿವೆ ಅವ್ರು ಮಾಡಿ ಇದನ್ನ ಸ್ಪ್ರೆಡ್ ಮಾಡಿದ್ರು. ಇನ್ಫಾರ್ಮೇಶನ್ ಡಿಸೆಮಿನೇಷನ್ ಆಗ್ಬೇಕು ಸರ್. ರೆಕಮೆಂಡೇಶನ್ ಮಾಡುವಾಗ ಸರ್ ಒಂದು ESAP ಮಾಡ್ತಾ ಇದ್ದೀವಿ ಸರ್, ಎಲೆಕ್ಟ್ರಾನಿಕ್ ಸರ್ವೆ ಆಫ್ ಕೋಆರ್ಡಿನೇಷನ್ ಆಕ್ಷನ್ಸ್. ಅಲ್ಲಿ ಏನ್ ಮಾಡ್ತಾ ಇದ್ದೀವಿ ಸರ್, ನಾವು ಎಲೆಕ್ಟ್ರಾನಿಕ್ ಮೀಡಿಯಾ ಮೆಸೇಜ್ ತುಂಬಾ ಸ್ಪ್ರೆಡ್ ಮಾಡ್ತಾ ಇದ್ದೀವಿ ಸರ್. ಈ ಸರಿನೇ
48,700 ಸ್ಪ್ರೆಡ್ ಮಾಡಿದ್ವಿ ಸರ್. ಬಟ್ ಈ ಸರಿ ಮುಂಗಾರಿಗೆ 1 ಲಕ್ಷ ಅದು ನಾವು ಆ ರೀತಿ ಮೆಸೇಜ್ ಅನ್ನ ಹಾಕ್ಬೇಕು ಅಂತ ಹೇಳಿ ಓನ್ಲಿ ರೆಸ್ಪೆಕ್ಟ್ ಟು ಗವರ್ನಮೆಂಟ್ ವಾಟ್ ಆರ್ ದಿ ಕಂಟ್ರೋಲ್ ಮೆಷರ್ಸ್ ದಟ್ ಫಾರ್ಮರ್ಸ್ ಕ್ಯಾನ್ ಟೇಕ್ ಟು ಪ್ರಿವೆಂಟ್ ದಟ್ ಡಿಸೀಸ್ ಅನ್ನೋದನ್ನ ಹೇಳಿದ್ರು ಕಂಟ್ರೋಲ್ ಮಾಡೋದನ್ನು ಸ್ವಲ್ಪ ಸ್ಪ್ರೆಡ್ ಮಾಡೋ ಕೆಲಸ ಮಾಡಿ ಸೀರಿಯಸ್ ಆಗಿ ಮಾಡಿ ಇದು ರೈಟ್. ಅನಿಮಲ್ ಹಸ್ಬೆಂಡ್ರಿ ಯಾರು ಡಿ ಟಿ ಅವರು? ಥ್ಯಾಂಕ್ ಯು ಸರ್. ಅಲ್ಲ ನೋಡಿದ್ರ ಮೊನ್ನೆ ನಾನು ಹೋಗಿದ್ದು ವೆಟರ್ನರಿ ಸೆಂಟರ್ ಯಾವ ಕಂಡೀಷನ್ ಅಲ್ಲಿ ಇದೆ ಅಂತ. ಅಲ್ಲ ನಿಮ್ ಇಲಾಖೆಯಲ್ಲಿ ಒಂದು ಗೇಟ್ ಇಟ್ಕೊಳಕ್ಕೆ ಯೋಗ್ಯತೆ ಇಲ್ವಾ? ಗೇಟ್ ಇಟ್ಕೊಳಕ್ಕೆ ಯೋಗ್ಯತೆ ಇಲ್ಲ. ಹೊಸದಾಗಿ ಕಟ್ಟಿರೋದು, ಇನ್ನ ಕಟ್ಟಿ 6 ತಿಂಗಳಾಗಿಲ್ಲ. ಈ ಹೊಸ ಬಿಲ್ಡಿಂಗ್ ಗೆ ಗೇಟ್ ಯೋಗ್ಯತೆ ಇಲ್ವಾ? ಟೆಂಡರ್ ಅಲ್ಲಿ ಗೇಟ್ ಇರೋದಿಲ್ವಾ? ಯಾರ್ ಬೇಕೋ ಹೋಗ್ಬೋದು, ಅಲ್ಲಿ ಏನ್ ಬೇಕೋ. ದನಗಳ ಆಸ್ಪತ್ರೆ ಅಂದ್ರೆ ದನ ಕಾಯೋ ಜಾಗನ. ಅಲ್ಲ ರೀ, ಕಾಂಟ್ರಾಕ್ಟ್ ಮಾಡ್ದವನ್ ಒಳಗಡೆ ಮಣ್ಣುಡ್ಡೆಗಳು ಹಂಗೆ ಬಿಟ್ಟವನಲ್ಲ. ಒಂದು ಅಪ್ರೋಚೇ ಇಲ್ವಲ್ರಿ. ನಿಮ್ಗೇನ್ ಅನ್ಸೋದಿಲ್ವಾ? ಹಿಂಗೆ ನೀವು ಇವಾಗ ಅವನ್ಗೆ ಬಿಲ್ ಮಾಡ್ಕೊಟ್ಟಿದ್ದೀರಿ, ಇನ್ನ ಎಷ್ಟ್ ದಿನ ಆಯ್ತು ಅವನ್ಗೆ ಪೇಮೆಂಟ್ ಆಗಿ ಕಾಂಟ್ರಾಕ್ಟರ್ಗೆ? 2 ತಿಂಗಳು. ಬಿಲ್ ಮಾಡ್ಕೊಡುವಾಗ ಅಟ್ಲೀಸ್ಟ್ ನಮ್ ಜಾಗ, ನಮ್ ಕಚೇರಿ ಒಂದು ಹಸನ್ ಮಾಡಿ ಕೊಡಪ್ಪ. ನೀವು ಕೆಲಸ ಮಾಡೋ ಜಾಗ ಯೋಗ್ಯವಾಗಿರ್ಬೇಕು ಅನ್ನೋ ಅಷ್ಟು ನಿಮ್ಗೆ ಕೆಲಸ ಮಾಡೋ ಜಾಗ ಚೆನ್ನಾಗಿರ್ಬೇಕು ಅನ್ನೋ ಸ್ವಾಭಿಮಾನನೂ ಇಲ್ವಾ ನಿಮ್ಗೆ? ಕಟ್ಟಕ್ ಮಾತ್ರ ಆಸಕ್ತಿ, ಬಿಲ್ ಮಾಡಕ್ ಆಸಕ್ತಿ. ಒಂದು ಜಾಗವನ್ನ, ನಾನ್ ಕೆಲಸ ಮಾಡೋ ಜಾಗ ನನ್ ಮೇಲೆ ಅದು ಕಾಣುತ್ತೆ. ಯಾಕೆ ಕಟ್ತೀರಿ ಹಂಗಾದ್ರೆ? ದನದ ದೊಡ್ಡಿಯಲ್ಲೇ ಕೆಲಸ ಮಾಡೋಣ ಬಿಡಿ, ಅದಕ್ಕೂ ನಾನು ತಯಾರು. ಗಾಂಧೀಜಿ ವಾದನ ಫಾಲೋ ಮಾಡೋಣ. ಇವೆಲ್ಲ ಯಾಕೆ ಕಟ್ತೀರಿ ಮತ್ತೆ? ಕಾಂಪೌಂಡ್ ಕಟ್ಟಬೇಕು, ಬಿಲ್ಡಿಂಗ್ ಕಟ್ಟಬೇಕು, ಕಾಂಪೌಂಡ್ ಒಂದು ಗೇಟ್ ಇಡ್ಬೇಕು ಅಂತ ಅವ್ನಿಗೆ ಬಿಲ್ ಮಾಡ್ಕೊಡೋವಾಗ ಹೆಂಗ್ ಮಾಡ್ಕೊಟ್ರಿ? ಬಿಲ್ ಮಾಡೋವಾಗ ಯಾಕ್ರಿ ಮಾಡ್ಕೊಟ್ರಿ ಅವ್ರಿಗೆ? ಎಸ್ಟಿಮೇಟ್ ಅಲ್ಲಿ ಇಲ್ವಾ ಗೇಟು? ಆ ಮಣ್ಣುಡ್ಡೆಗಳು ಹಂಗೆ ಅವಲ್ಲ, ಒಳಕ್ಕೆ ಹೆಜ್ಜೆ ಇಡ್ಬೇಕಾದ್ರೆ ಸುತ್ತ ಹಳ್ಳಗಳು ಹಂಗೆ ಇದಾವಲ್ಲ. ಹಸನ್ ಮಾಡ್ಬೇಕು, ಒಂದು ಲೆವೆಲ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ಬೇಕು. ಅದು ಎಸ್ಟಿಮೇಟ್ ಅಲ್ಲಿ ಸೇರಿಸ್ಬೇಕಲ್ವಾ? ಕಾಮನ್ ಸೆನ್ಸ್ ಇಲ್ಲ ನಮ್ಗೆ. ಅದೇ ಹೇಳೋದು, ಸರ್ಕಾರಕ್ಕೆ ವರ್ಕ್ಸ್ ಕಾಂಟ್ರಾಕ್ಟ್ ಆಗ್ಬೇಕಷ್ಟೇ, ಮೇಲಿಂದ ಕೆಳಗೆ ಎಲ್ಲರಿಗೂ ಯೋಗ್ಯವಾಗಿ ಕೆಲಸ. ಅದರ ಪ್ರಯೋಜನ ಏನು? ಏನೂ ಇಲ್ಲ. ಅಲ್ಲಿ ಯಾರು ಇರ್ತಾರೆ ಅಂತಾನು ಕೂಡ ಬೋರ್ಡ್ ಇಲ್ಲ. ಆ ಕ್ಲಿನಿಕ್ ಅಲ್ಲಿ ಯಾರು ಇರ್ಬೇಕು ಅನ್ನೋದು ಬೋರ್ಡ್ ಇಲ್ಲ. ಅದು ಯಾವ್ದೋ ಟೈಮಿಂಗ್ ಹಾಕಿದಿರಿ, ಅದ್ ಏನ್ ಟೈಮಿಂಗ್ ಅಂತಾನು ಇಲ್ಲ. ಒಂದು ಟೈಮಿಂಗ್ ಹಾಕಿದಿರಿ, ಆ ಟೈಮ್ಗೆ ನಾನು ಹೋಗಿದ್ದೆ. ಬಾಗ್ಲು ಬೀಗ ಹಾಕೊಂಡು ಯಾರು ಇಲ್ಲ. ನಾನು ಹೋದಾಗ ನಿಮ್ ಟೈಮಿಂಗ್ ಪ್ರಕಾರನೇ ಹೋಗಿದ್ದೀನಿ. ಹೇಳೋರು ಇಲ್ಲ, ಕೇಳೋರು ಇಲ್ಲ. ಅಲ್ಲಿ ಅಷ್ಟೇ ಡೈರೆಕ್ಟ್ ಕರೀರಿ ಬಂದಿದ್ದಾರ? ಇಲ್ಲ, ಯಾರು ಕಾಂಟ್ರಾಕ್ಟ್ ಏಜೆನ್ಸಿ ಆಗಲಿ BRD ಕರ್ದು ಮಾತಾಡಿ ಅವ್ರಿಗೆ ಎಂತ ಕೊಟ್ರು ಅಂತ ಹೇಳ್ತಾವ್ರಲ್ಲ ಇವರು. 2 ತಿಂಗಳು ಆಗಿದೆ. ನಿಮ್ಮವ್ರು NOC ಕೊಟ್ಟವ್ರಲ್ಲ, ಇವ್ರು ಕೊಡ್ತಾರಲ್ಲ. ಕಸ್ಟಮರ್ ಇವರೇ ತಾನೇ. ಕಸ್ಟಮರ್ ಒಪ್ಪಿಗೆ ಇಲ್ಲದೆ ಬಿಲ್ ಪೇಮೆಂಟ್ ಹೆಂಗಾಗುತ್ತೆ? ಅಲ್ಲ ಸಾರಿ, ಪೇಯಿಂಗ್ ಇವರೇ. ಈಗ ಅವರೇ ಹೇಳ್ತಾವ್ರ, ಅಟ್ಲೀಸ್ಟ್ ಸತ್ಯ ಹೇಳ್ತಾವ್ರ 2 ತಿಂಗಳ ಹಿಂದೆ ಆಗಿದೆ ಅಂತ. ಅದಕ್ಕನ ಮೆಚ್ಚಬೇಕು. ಈಗ ಪೇಮೆಂಟ್ ಆಗಿದೆ. ಒಳ್ಳೆ. ಅದು ದನಗಳ ಆಸ್ಪತ್ರೆ ಅಂದ್ರೆ ದನದ ದೊಡ್ಡಿ ಇದ್ದಂಗಿದೆ. ಹೊಸ ಬಿಲ್ಡಿಂಗ್, ದನದ ದೊಡ್ಡಿಯಲ್ಲೇ ಕೆಲಸ ಮಾಡೋಣ. ಅದೇನು, ಅದಕ್ಕೆ ಒಪ್ಕೊಳ್ತೀನಿ ನಾನು, ಅದಕ್ಕೂ ಒಪ್ಕೊಳ್ತೇನೆ. ಖುಷಿಯಾಗಿ ಕೆಲಸ ಮಾಡೋಣ. ಆದ್ರೆ ಬಿಲ್ಡಿಂಗ್ ಕಟ್ಟಬೇಕು. ಯಾಕೆ? ಖರ್ಚಾಗಬೇಕಲ್ಲ. ರೀ, ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಅದು ಕತೆ ಹೇಳ್ಬೇಡ್ರಿ. ಎಲ್ಲೆಲ್ಲಿ ಹೋದ್ರೆ ಇನ್ನೇನೇನ್ ಕಾಣಿಸುತ್ತ ಪರಿಸ್ಥಿತಿ.
ಯಾರು ಅಲ್ಲಿ ವಿಸಿಟಿಂಗ್ ಅವರು ಅಲ್ಲಿ ಯಾರ್ಯಾರು ವಿಸಿಟ್ ಮಾಡ್ಬೇಕು ಆ ಕ್ಲಿನಿಕ್ಗೆ? ಅಲ್ಲ, ಇದ್ರದ್ದು ಕೆಲ್ಸದ ಕೇಳ್ತಾ ಇಲ್ಲ, ಡೇ ಟು ಡೇ ಡ್ಯೂಟಿ ಕೇಳ್ತಾ ಇದ್ದೀನಿ. ಅದ್ ಏನಾದ್ರೂ ನೀವು ಹಾಕೋ ಟೈಮಿಂಗು ಸ್ಪಷ್ಟ ಇರ್ಬೇಕಲ್ವಾ? ಇರ್ಲಿತ್ತ ಅಲ್ಲಿ ಏನಾದ್ರೂ ಇತ್ತ? ಅಲ್ಲಿ ಯಾರು ಉಪಸ್ಥಿತಿ ಇರ್ಬೇಕು ಅಂತಾನೂ ಇಲ್ಲ. ಟೈಮಿಂಗ್ ಮಾತ್ರ ಒಂದ್ ಬೋರ್ಡ್ ಇದೆ. ಯಾರ್ಗೆ ಅನ್ವಯ ಆಗುತ್ತೆ ಟೈಮಿಂಗು? ಲೈಫ್ ಸ್ಟಾಕ್ ಇನ್ಸ್ಪೆಕ್ಟರ್ಗೆ ಅನ್ವಯ ಆಗುತ್ತಾ, ವೆಟರ್ನರಿ ಡಾಕ್ಟರ್ಗೆ ಅನ್ವಯ ಆಗುತ್ತಾ, ಅಥವಾ ಕಾಂಪೌಂಡರ್ಗೆ ಅನ್ವಯ ಆಗುತ್ತಾ, ಪಬ್ಲಿಕ್ಗೆ ಅನ್ವಯ ಆಗುತ್ತೆ? ಯಾರಿಗ ಅನ್ವಯ ಆಗುತ್ತೆ? ಒಂದ್ ಟೈಮಿಂಗ್ ಹಾಕಿದಿರಿ, ಗಂಟೆ ಇಷ್ಟು ಅಂತ. ನಾನು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿದೆ, ಏನ್ ಬೋರ್ಡ್ ಇದು ಅಂತ. ನನ್ಗಂತೂ ಅರ್ಥ ಆಗ್ಲಿಲ್ಲ, ನಿಮಗ್ ಕೇಳ್ತಾ ಇದ್ದೀನಿ. ಅಲ್ಲಿ ಎದುರುಗಡೆ ಹಳೆ ಬಿಲ್ಡಿಂಗ್ ಇದೆ, ಇಲ್ಲಿ ಹಿಂಗೆ ಮೈಂಟೈನ್ ಮಾಡಂಗಿದ್ರೆ ಅಲ್ಲೇ ಕೆಲಸ ಮಾಡ್ಬೋದಾಗಿತ್ತಲ್ಲ. ಇದಕ್ಕಿಂತ ದೊಡ್ಡದಾಗಿದೆ ಆ ಬಿಲ್ಡಿಂಗು. ರೀ, ಕಾಂಟ್ರಾಕ್ಟರ್ ಮಾಡೋದಕ್ಕೂ ನಿಮ್ ಸ್ಟಾಫ್ಗೂ ಗೇಟ್ ಇಡೋದು ನೀವ್ ಮಾಡ್ಬೇಕು, ನಿಮ್ ಸ್ಟಾಫ್ ಮಾಡ್ಬೇಕೇನ್ರಿ? ಬೋರ್ಡು ನಿಮ್ಮತ್ತವ್ರು ಹೇಳ್ಬೇಕು, ಬೋರ್ಡ್ ಹಿಂಗ್ ಹಾಕಪ್ಪ ಅಂತ. ಹಾಕೋದು ಅವ್ನ್ ಕಾಂಟ್ರಾಕ್ಟರ್ ಹಾಕ್ತಾನೆ, ನೀವ್ ಹಾಕ್ತೀರಾ? ನಿಮ್ ಸ್ಟಾಫ್ ಹಾಕ್ತಾರಾ? ಸಾಹೇಬ್ ಹೋಗಿದ್ದಾರೆ ಅಂತ ಹೇಳಿದ್ಮೇಲೆ ಪ್ರಿಪೇರ್ ಆಗಿ ಬರ್ಬೇಕಲ್ವ ನೀವು? ಅವ್ರಿಗೆ ಎಲ್ಲಿ ಗೊತ್ತಿರ್ಲಿಲ್ಲ, ಹೇಳ್ಬಿಟ್ಟು ಹೋದ್ರೆ ಅದೇ ಎಲ್ಲ ರೆಡಿ ಮಾಡಿಟ್ಟಿರ್ತಾರೆ. ಅಲ್ಲ, ನೀವು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟರು RDPR ಇಂಜಿನಿಯರು ಗೇಟ್ ನ ಫಿಕ್ಸಿಯೇಷನ್ ಮಾಡಿದ್ರೆ ಬಿಲ್ಲಿಂಗ್ ಬರ್ಕೊಟ್ರು. ಅದ್ಯಾರು ಅವರು ಅವ್ನು ಕೇಳಿ ಸರ್, PRED ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಯಾರು ಹೇಳ್ರಿ ಸರ್? ನಮ್ದು ವೆಟರ್ನರಿ ಯಾವ್ದು ಇಲ್ಲ ಸರ್, ಬಿಲ್ಡಿಂಗ್ ಯಾವ್ದು ಇಲ್ಲ. ನೀವೇ ಮಾಡ್ತೀರಲ್ರಿ? 50 ಲಕ್ಷ ರೂಪಾಯಿ ಕೆಲಸ ಇನ್ಯಾರು ಮಾಡ್ತಾರ? ಇಲ್ಲ ಸರ್, ನಮ್ದಿಲ್ಲ ಸರ್. KRIDL ಮಾಡಿದ್ದು, ನಮ್ದಿಲ್ಲ. ಯಾರು ಮಾಡಿದಾರೆ ಕೆಲ್ಸಕ್ಕೆ ತಾನೇ ಅವ್ರು ನಮ್ದು ವೆಟರ್ನರಿ ಇದು ಯಾವ್ದು ಇಲ್ಲ, 50 ಲಕ್ಷದ ಯಾವ್ದು. ಅಲ್ಲ, ಯಾವ ಏಜೆನ್ಸಿನೂ ತಿಳ್ಕೊಂಡಿಲ್ವೇನ್ರಿ ನೀವು? ನಮ್ದು ಯಾವ್ದು ಇಲ್ಲ ಸರ್, ವೆಟರ್ನರಿ ಯಾವ್ದು ಇಲ್ಲ. 50 ಲಕ್ಷ ಹೊಸ ಬಿಲ್ಡಿಂಗ್ ಯಾವ್ದು ಮಾಡಿಲ್ಲ ಸರ್. ಐ ಆಮ್ ಶೂರ್ ಸರ್, ನಾವು ಮಾಡಿಲ್ಲ. ನೀವು KRIDL ಏನ್ರಿ? KRIDL ಯಾರಿದ್ದಾರೆ? ಏನ್ರಿ ನೀವು ಮಾಡಿದ್ದ? ಅದೇ ಅಷ್ಟೇ ಆಗೋದು. ಇಲ್ಲ, ನಾವು ಮಾಡಿದ್ರೆ ಕರೆಕ್ಟ್ ಮಾಡಿದಿರಿ ಸರ್, ಕರೆಕ್ಟ್ ಮಾಡಿದಿರಿ. ನೋಡಿ, ಇವು ಅಟ್ಲೀಸ್ಟ್ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಇವ್ರು ಇಶ್ಯೂ ಮಾಡ್ಬೇಕಾದ್ರೆ ನೀವು ಆಲ್ ರೆಸ್ಪೆಕ್ಟ್ ಕಂಪ್ಲೀಟ್ ಆದ್ಮೇಲೆ ಮಾಡ್ಕೊಡೋದು. ನೀವೇನ್ರಿ ಕೆಲಸ ಮಾಡಿದ್ದು? ಗೊತ್ತಿಲ್ಲ ಅವ್ರಿಗೆ. ಬಡೂಲಿಪೆ ಅಲ್ಲಪ್ಪ, 3 ರೂಪಾಯಿ. DD ಅವರು ನೋಡಿ, ಅಲ್ಲ, ಅವರು MP ಅವರು ಹೇಳ್ದಂಗೆ ಮೀಟಿಂಗ್ ಅಲ್ಲಿ ಏನಾನ ಕೇಳಬಹುದೇನೋ ಅಂತ ತಯಾರಾಗಿ ವಿಸಿಟ್ ಮಾಡಿದ್ದಾರೆ. ಆವತ್ತು ನಿಮ್ಗೂ ಹೇಳಿದೀನಿ ಏನ್ರಿ ಇದು ಅವ್ಯವಸ್ಥೆ ಅಂತ. ಹೇಳಿದ್ಮೇಲೂ ಕೂಡ ನೀವು ಅದನ್ನ ಮಾಹಿತಿ ಇಲ್ಲದೆ ಬಂದಿದ್ದೀರಾ. ಇವ್ರೆ DD ಅವರೇ, ಇದಕ್ಕೆ ಆಡಳಿತ ವ್ಯವಸ್ಥೆ ಜಡತ್ವ ಅನ್ಬೇಕಾ ಅಥವಾ ಬಹಳ ಸಕ್ರಿಯ ಆಡಳಿತ ವ್ಯವಸ್ಥೆ ಅಂತ ಹೇಳ್ಬೇಕಾ? ನೀವೇ ಹೇಳಿ. ಜಡತ್ವ ಅಂದ್ರೆ ನಿಮ್ಗಳಿಗೆಲ್ಲ ಸಿಟ್ಟು ಬರ್ತದೆ, ಏನ್ ಹಿಂಗ್ ಅನ್ಬಿಟ್ರು ಅಂತ. ಇದನ್ನ ಸಕ್ರಿಯ ಆಡಳಿತ ವ್ಯವಸ್ಥೆ ಅಂತ ಹೇಳ್ಬೇಕಾ ನಾನು? ಹೇಳಿ, ತಾವೇ ಹೇಳಿ ಸರ್. ಹೋಗ್ಲದ್ ಯಾರು ಕಟ್ತಿರೋ ಅಂತ ಐಡೆಂಟಿಫೈ ಮಾಡ್ಬೇಕು. ಹೋಗ್ಲಿ, ಯಾರು ಕಟ್ತಾರೆ ಬಿಲ್ ಕೊಟ್ಟಿದ್ದಾರೆ. ಬಿಲ್ಡಿಂಗ್ ಹೆಂಗ್ರಿ ಎದರ್ತು? ಯಾರು ಕಟ್ತಾರೆ? ಯಾವ ಏಜೆನ್ಸಿ ಕಟ್ಟಿದ್ರೆ ಏಜೆನ್ಸಿ ಹೇಳಿ ಹೋಗ್ಲಿ.
ಹಂಗೆ ಬಿಲ್ಡಿಂಗ್ ರೆಡಿ ಆಗುತ್ತೆ ಏನ್ ಮಾಡ್ತಾರೆ ಅಲ್ಲಿ ಸೆಕ್ಷನ್ ಆಫೀಸರ್ ಅಂತ ಕೇಳ್ರಿ. ಅಲ್ಲ ರೀ ಡಿಡಿಯವರೇ, ಇವತ್ತು ನೀವು ಅವತ್ತು ಬಂದ್ರಿ ಸ್ಪಾಟ್ಗೆ ತಡವಾಗಿ, ಅಂದ್ರೆ ಆಯ್ತು ಆಮೇಲೆ ಬಂದ್ ಭೇಟಿ ಮಾಡಿದ್ರಲ್ಲ ಅವತ್ತು ನನ್ಗೆ. ಆಯ್ತು, ಅಲ್ಲಿ ವಿಸಿಟ್ ಮಾಡಿ ಇದು ಏನು ಟೈಮಿಂಗು ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಟೈಮಿಂಗ್ ಒಳಗೆ ಬಂದ್ರು ಯಾರು ಇಲ್ಲ, ಬಾಗ್ಲಾಕಿದೆ ಅಂತೆಲ್ಲ ಹೇಳಿದೀನಿ. ಏನನ್ನ ಅಕಸ್ಮಾತ್ ಕೇಳ್ಬೋದು, ಇವ್ರು ವಿಸಿಟ್ ಮಾಡಿರೋದ್ರಿಂದ ಕೇಳ್ಬೋದು ಅಂತಾನು ನಿಮ್ಗೆ ನಿರೀಕ್ಷೆ ಇಲ್ವಾ? ನಿಮ್ಗೆ ಜವಾಬ್ದಾರಿ ಇದೆ ಅಂತ ಹೇಳ್ಬೇಕಾಯ್ತು, ನೀವೇ ಹೇಳಿ. ಬಹಳ ಸೌಮ್ಯ ಕೇಳ್ತೇವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.